ನಾನಿವತ್ತು ನಿಮ್ಮಗಳ ಆಶೀರ್ವಾದ ಈ ಜಿಲ್ಲೆಯಲ್ಲಿ ಹುಟ್ಟಿದೆ, ಈ ಮಣ್ಣಲ್ಲಿ ಹುಟ್ಟಿದ್ದೇನೆ. ನಿಮ್ಮಗಳ ಆಶೀರ್ವಾದದಲ್ಲಿ, ದೇವರ ಆಶೀರ್ವಾದದಲ್ಲಿ ನನ್ನ ತಂದೆ ತಾಯಿಯಂದ್ರ ಅವರ ದುಡಿಮೆ, ಅವರ ಒಂದು ಪುಣ್ಯದ ಕೆಲಸಗಳಿಂದ ಇವತ್ತು ಇಡೀ ದೇಶ ನೋಡ್ತಕ್ಕಂಥ ಪರಿಸ್ಥಿತಿ ನನಗೆ ಒದಗಿ ಬಂದಿದೆ. ಇವತ್ತು ಯಾವೊಂದು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನಾನು ಮಂತ್ರಿ ಇರ್ಬೋದು, ಆದರೆ ಇಡೀ ದೇಶದ ಚಿತ್ರಣ ಯಾವ ರೀತಿ ಇದೆ ಅಂತಕ್ಕಂಥದ್ದು ಕಣ್ಣಾರೆ ಕಾಣ್ತಾ ಇದ್ದೇನೆ. ಇವತ್ತು ನಾವು ಹೇಳ್ಕೋಬೋದು, GDP ಲೆಕ್ಕದಲ್ಲಿ ನಮ್ಮ ಸ್ನೇಹಿತರುಗಳು ತಪ್ಪು ತಿಳ್ಕೋಬೇಡಿ, ಬೆಳೆದಿದ್ದೇವೆ, GDP ಗ್ರೋತ್ ಆಗ್ತಾ ಇದೆ. ಆ GDPಯ ಮೇಲೆ ನಮ್ಮ ದೇಶದ, ನಮ್ಮ ಹಳ್ಳಿಯ ಜನರ ಬದುಕು ಇವತ್ತು ಉತ್ತಮವಾದ ರೀತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದನ್ನ GDP ಗ್ರಾಫ್ ಮೇಲೆ ಹೇಳಿದ ತಕ್ಷಣ ನಮ್ಮ ದೇಶ ಶ್ರೀಮಂತಿಕೆ ಅಂತಕ್ಕಂಥ ಭ್ರಮೆಗೆ ನಾವು ಹೋದರೆ, ಇವತ್ತಿಷ್ಟು ವರ್ಷಗಳಾದರೂ ಮನೆ ಇಲ್ಲ. ಒಂದು ಕಾಯಿಲೆ, ಈಗ ಬರ್ತಕ್ಕಂಥ ಕಾಯಿಲೆಗಳು ಕನಿಷ್ಠ 40 ಲಕ್ಷ 50 ಲಕ್ಷ ಖರ್ಚು ಮಾಡಬೇಕು. ಒಂದು ಕಾಯಿಲೆ ಬಂದರೆ ಎಲ್ಲಿಂದ ತರ್ತೀರಿ ದುಡ್ಡನ್ನ? ಈಗ ನನಗೇನೆ ದೇವರು 3ನೇ ಬಾರಿ 5ನೇ ಬಾರಿ ಜೀವ ನನಗೆ ಕೊಟ್ಟಿರೋದು. ಕಳೆದ 1 ವರ್ಷ ನಾನು ಪಟ್ಟಿರೋ ಕಷ್ಟ ನನಗೆ ಗೊತ್ತು ಉಳಿಲಿಕ್ಕೆ. ಇವತ್ತು ನಾನು ಈಗ ಬಂದು ನಿಂತಿದ್ದೇನೆ ಅಂದರೆ ಅದು ಭಗವಂತ ಉಳಿಸಿದ್ದಾನೆ ಅಂತಕ್ಕಂಥದ್ದು ನಾನು ಹೇಳ್ತೇನೆ. ಇವತ್ತು ನನಗಾದಂಥ ಒಂದು ಎಕ್ಸ್ಪೀರಿಯನ್ಸು ನಿಮ್ಗೆ ಹೇಳಬೇಕು ಅನ್ನೋದಾದರೆ, ನಾನು ದುಡ್ಡು ಎಷ್ಟು ಖರ್ಚು ಮಾಡಿದ್ದೀನಿ ಇವತ್ತು ಈ ಒಂದು ಶಿಸ್ತಿಲಿ ಬಂದು ನಿಮ್ಮ ಮುಂದೆ ನಿಲ್ಲೋದಕ್ಕೆ ಆ ದೇವರು ಕಾಪಾಡಿರ್ತಕ್ಕಂಥದ್ದು ಒಂದು ಭಾಗ. ಆ ಡಾಕ್ಟ್ರುಗಳ ಸಲಹೆಗಳ ಮೇರೆಗೆ ಮಾಡಿರ್ತಕ್ಕಂಥ ಖರ್ಚು ನನಗಿಂತ ಹೆಚ್ಚಾಗಿ ನಮ್ಮ ಸತೀಶನಿಗೆ ಗೊತ್ತು, ನಾನು ಹೇಳೋದಿಲ್ಲ. ಆ ರೀತಿ ದುಡ್ಡು ಎಲ್ಲಿಂದ ತರಕ್ಕೆ ಸಾಧ್ಯ ಬಡವರು? ಇದನ್ನು ನಾನು ಪ್ರತಿನಿತ್ಯ ಯೋಚನೆ ಮಾಡ್ತೇನೆ. ನಮ್ಮ ಮಕ್ಕಳು ಕೆಲಸ ಕೊಡಿಸಿ ಅಂತ ಬರ್ತಾರೆ, ಅವ್ರ ಕಷ್ಟಗಳನ್ನ ನೋಡ್ತೀನಿ ಪ್ರತಿನಿತ್ಯ. ಇವೆಲ್ಲ ನೋಡಿದಾಗ ನಮ್ಮ ಬದುಕೇ ಒಂದು ರೀತಿ, ನಮಗೆ ಒಂದು ರೀತಿ ಜಿಗುಪ್ಸೆ ಬರ್ತದೆ. ಏನಪ್ಪ, ಇಂಥ ಪರಿಸ್ಥಿತಿನಲ್ಲಿ ಜನರನ್ನ ಬದುಕ್ತಕ್ಕಂಥದ್ದಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು ನಮ್ಮ ದೇಶದಲ್ಲಿ. ಶ್ರೀಮಂತಿಕೆ ಅಂತಕ್ಕಂಥದ್ರ ಮುಖಾಂತರ ಹಲವಾರು ರೀತಿ ಒಂದು ವೆಸ್ಟರ್ನ್ ಕಲ್ಚರ್ನ, ಪಾಶ್ಚಿಮಾತ್ಯ ಒಂದು ಇದನ್ನು ಕಲ್ತ್ಕೊಂಡು ಜೀವನ ಮಾಡೋ ಒಂದು ವರ್ಗ ಇದೆ. ಇಲ್ಲಿ ಭೂಮಿ ನಂಬಿ, ಆ ಭೂಮಿನಲ್ಲಿ ಇವತ್ತು ನೋಡಿ ಆ ಬಿಸಿಲು, ನಾನು ಇಲ್ಲಿ ಕೂತಿದ್ದೀನಿ, ಮುಂದುಗಡೆ ಯಾಕೆ ಕೂತಿದ್ದೀರೋ ನಮ್ಮ ತಾಯಿಂದರು ಗೊತ್ತಿಲ್ಲ. ಸ್ವಲ್ಪ ಒಂಚೂರೆಲ್ಲ ತಣ್ಣಗಾದಂಗೆ ಆಯಿತು, ಮತ್ತೆ ಬಿಸಿಲು ಶುರುವಾಯಿತು. ಒಂದು 2-2 ಗಂಟೆ 3 ಗಂಟೆ ಅದು ಯಾಕೆ ಕೂತಿದ್ದೀರೋ ಗೊತ್ತಿಲ್ಲ. ಇವತ್ತು ನೋಡಿದ್ರೆ ಇಡೀ ದೇಶದಲ್ಲಿ ತಾಪಮಾನಗಳು ಭಾಳ ದೊಡ್ಡ ಮಟ್ಟದಲ್ಲಿ ಈ ಬಾರಿ ಕಷ್ಟ ಅಂತಕ್ಕಂಥದ್ದು, ಮಳೆ ಆಗಲ್ಲ, ಸ್ವಲ್ಪ ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇವತ್ತು ಆ ರೀತಿ ಆಗಿಬಿಟ್ರೆ ನಮ್ಮ ಹಳ್ಳಿಯ ಜನರ ಬದುಕೇನಾಗಬೇಕು? ಇದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ. ಅದರಿಂದ ನಾನು ನಿಮ್ಮಗಳಿಗೆ ಮನವಿ ಮಾಡೋದು, ಜಾತಿ ಬಿಟ್ಟುಬಿಡಿ. ಜಾತಿಯಿಂದ ನಮಗೇನು ಸಿಗೋದಿಲ್ಲ. ಎಲ್ಲಿವರೆಗೆ ಈ ದೇಶದಲ್ಲಿ ಜಾತಿ ಅಂತಕ್ಕಂಥ ವ್ಯಾಮೋಹವನ್ನು ನಾವು ಬದಿಗಿಟ್ಟು ನಿಮ್ಮ ಬದುಕನ್ನು ಯಾರು ಸರಿಪಡಿಸ್ತಾರೆ? ದುಡ್ಡಿದೆ ರಾಜ್ಯದಲ್ಲಿ, ದೇಶದಲ್ಲಿ, ಆ ದುಡ್ಡು ಸರಿಯಾದ ರೀತಿ ನಿಮ್ಗಳಿಗೆ ತಲುಪ್ತಾ ಇಲ್ಲ. ನಿಮಗೆ ಕೂಡ 2,000 ರೂಪಾಯಿಗೆ ಖುಷಿ ಪಡ್ತೀನಿ ನಮ್ಮ ತಾಯಂದರು. ನಾನು ನೋಡ್ತಾ ಇದ್ದೀನಿ, 2,000 ರೂಪಾಯಿ ಕೊಟ್ಟಿದ್ದಕ್ಕೆ ಖುಷಿ ಪಡ್ತೀರಿ. 2,000 ಎಷ್ಟು ದಿನ ಕೊಡ್ತಾರೆ ಇವರು? ಈಗಾಗಲೇ ಹಿಮಾಚಲ್ ಪ್ರದೇಶದಲ್ಲಿ 1,000 1,500 ಕರೆಂಟ್, ಫ್ರೀ ಕರೆಂಟ್ ಏನೋ ಕೊಟ್ಟು ಈಗ ಸಂಬಳ ಕೊಡೋಕೆ ಆಗ್ತಿಲ್ಲ ಅವರಿಗೆ. ಹಿಮಾಚಲ್ ಪ್ರದೇಶದಲ್ಲಿ ಸರ್ಕಾರಿ ನೌಕರರಿಗೆ 50% 60% ಸಂಬಳ ಕಟ್ ಮಾಡೋರೀಗ ಸಂಬಳ ಕೊಡೋಕ್ಕಾಗಿದೆ. ಕರ್ನಾಟಕದ ಪರಿಸ್ಥಿತಿನೂ ಅಲ್ಲಿಗೆ ಬಂದು ನಿಲ್ತದೆ. ಈಗ ಮಾರ್ಚ್ ತಿಂಗಳದು, ಇವತ್ತು ಏಪ್ರಿಲ್ 19, 20, 25 ತಾರೀಕು 21 ಆಗಿದೆ. ಮಾರ್ಚ್ ತಿಂಗಳು ಸಂಬಳ ಕೊಟ್ಟಿಲ್ಲ ಸರ್ಕಾರಿ ನೌಕರರಿಗೆ. ನಿಮಗೆಲ್ಲ ಬಂದೈತೆ ಏನಾದರೂ? ಬಂತೋ ಇಲ್ವೋ ಇನ್ನೂ? ಏಕೆಂದರೆ ಇನ್ನೂ ದುಡ್ಡು ಬಂದಿಲ್ಲ ಎಲ್ಲರಿಗೂ. ಇದು ಮುಂದೆ ಏನಾಗುತ್ತೆ ಅನ್ನೋದು ಯೋಚನೆ ಮಾಡಿ. ಅದಷ್ಟೇ ಅಲ್ಲ, ನನ್ನ ತಾಯಂದಿರಿಗೆ ಹೇಳೋದು, ಇವತ್ತು ನಮ್ಮ ರಾಜ್ಯ ಸರ್ಕಾರ ಮಾಡಿರೋ ಸಾಲ 7,26,000 ಕೋಟಿ. 7 ಲಕ್ಷ ಅಂದರೆ ನಮ್ಮ ರಾಜ್ಯದಲ್ಲಿ ನೀವೇನಿದ್ದೀರಿ, ನಿಮ್ಮಗಳ ಪ್ರತಿಯೊಂದು ವ್ಯಕ್ತಿಗಳ ತಲೆ ಮೇಲೆ ತಾಯಿ, ನಿಮ್ಮೇಲೂ, ಬರೀ ಗಂಡಸರಿಗಷ್ಟೇ ಅಲ್ಲ, ನಿಮ್ಮೇಲೂ ಈಗ ಬಿದ್ದಿರೋ ಹೊರೆ 1 ಲಕ್ಷ ರೂಪಾಯಿ ಸಾಲ. ಈಗೇನು ನಿಮ್ಗೆ 2,000 ಕೊಡ್ತಾವ್ರೆ, ನಿಮ್ಮ ತಲೆ ಮೇಲೆ 1 ಲಕ್ಷ ಸಾಲ ಇಟ್ಟವ್ರೀಗ ಈ ಸರ್ಕಾರದಲ್ಲಿ. ಅದು ನೀವು ಯಾರೂ ಯೋಚನೆ ಮಾಡ್ತಾ ಇಲ್ಲ. ನಿಮಗೆ ಬೇಕಾಗಿರ್ತಕ್ಕಂಥದ್ದು ಬರೀ 2,000 ರೂಪಾಯಿನಲ್ಲಿ ಬದುಕೋಕ್ಕಾಗಲ್ಲ. ಇವತ್ತು ಒಂದು ಕಾಯಿಲೆ ಬಂದರೆ 2,000 ರೂಪಾಯಿಲಿ ಏನು ಟ್ರೀಟ್ಮೆಂಟ್ ತಗೋತೀರಿ? ಬರ್ತಕ್ಕಂಥ ಕಾಯಿಲೆ 40-50 ಲಕ್ಷ ರೂಪಾಯಿ. ಬೋನ್ ಬಾರೆ ಟ್ರಾನ್ಸ್ಪ್ಲಾಂಟು, ಕಿಡ್ನಿ ಕಾಯಿಲೆ, ಇವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀನಿ. ಅದರಿಂದ ನಾನು ನಿಮ್ಮಗಳಿಗೆ, ನೀವು ಮೊದಲಿಂದಲೂ ರೇವಣ್ಣ ಅವ್ರನ್ನ ಪ್ರೀತಿಸಿದ್ದೀರಿ, ದೇವೇಗೌಡರನ್ನ ಪ್ರೀತಿಸಿದ್ದೀರಿ, ದೇವೇಗೌಡರ ಹೆಸರಿನಲ್ಲಿ ಪಾಪ ಇಲ್ಲೆಲ್ಲ ನೀವು ಸಹಾಯ ಮಾಡಿದ್ದೀರಿ, ಬಿಟ್ಕೊಟ್ಟಿಲ್ಲ. ಇವತ್ತು ಈ ಮಟ್ಟಿಗೆ ನಾವೇನಾದರೂ ಬರಬೇಕಾದ್ರೆ ನಾನು ಸ್ವಲ್ಪ ಹಾಸನ ಜಿಲ್ಲೆ ರಾಜಕೀಯದ
ಒಡನಾಟ ಕಡಿಮೆ. ನಾನು ಸ್ವಲ್ಪ ಅಲ್ಲಿ ಬೆಂಗಳೂರು ಸುತ್ತಮುತ್ತ ಅದೇನೋ ಭಗವಂತನಿಚ್ಛೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಇದ್ದಾನಲ್ಲ, ಕೆಲವರು ಎಳ್ಕೊಂಡು ಹೋದರು. ಅಲ್ಲೇನೋ ನನ್ನದೇ ಆದಂಥ ರೀತಿಯಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಜಿಲ್ಲೆಯ ಜನ, ಒಂದು ಹಳ್ಳಿಯ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿದಂಥ ದೇವೇಗೌಡರನ್ನ ಈ ದೇಶದ ಕೆಂಪು ಕೋಟೆಯಲ್ಲಿ ಪ್ರಧಾನಮಂತ್ರಿಗಳಾಗಿ ಬಾವುಟ ಹಾರಿಸೋ ಮಟ್ಟಕ್ಕೆ ನೀವು ತೆಗೆದುಕೊಂಡೋದಂಥ ಜನ ನೀವು. ನಿಮ್ಮ ಋಣದ ಭಾರ ನಮ್ಮ ತಲೆ ಮೇಲಿದೆ. ದೇವೇಗೌಡರು ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದಲ್ಲಿ, ದೇಶದಲ್ಲಿ ಅವರ ಕನಸೇನಿತ್ತು ಅದನ್ನು ಸಂಪೂರ್ಣಗೊಳಿಸ್ಲಿಕ್ಕಾಗಿಲ್ಲ. ಬಹುಶಃ ನಾನೀಗ 5ನೇ ಬಾರಿ ಏನು ಉಳಿದು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ, ಹಲವಾರು ಸಮಸ್ಯೆಗಳನ್ನ ಎದುರಿಸಿ. ಬಹುಶಃ ಭಗವಂತ ನನ್ನನ್ನು ಉಳಿಸಿರ್ತಕ್ಕಂಥದ್ದು ಆ ದೇವೇಗೌಡರ ಕನಸೇನಿತ್ತು ಅದನ್ನು ನನಸು ಮಾಡಬೇಕು ಅಂತೇಳಿ ಒಂದು ಪುನರ್ಜನ್ಮ ಮತ್ತೆ ಕೊಟ್ಟಿದ್ದಾನೆ ನನಗೆ. ನನ್ನ ಜೀವನ ಇರೋದು ಈ ದೇಶದ, ಈ ರಾಜ್ಯದ ಕಡು ಬಡವರು ಯಾರಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ನನ್ನ ಜೀವನ ಮೀಸಲಿಟ್ಟಿದ್ದೇನೆ. ಇವತ್ತು ಬೆಳಗ್ಗೆ ಒಂದು ಘಟನೆ ನಡೀತು. ನನ್ನ ಮಾಧ್ಯಮದ ಸ್ನೇಹಿತರಿದ್ದೀರಿ. 7 ಗಂಟೆಗೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲೊಂದು ಮದುವೆ ಮನೆಗೆ ಹೋದೆ. ಆ ಮದುವೆ ಮನೆಯಲ್ಲಿ ನಮ್ಮ ಫೋಟೋಗ್ರಾಫರು ಫೋಟೋ ತೆಗೀತಿದ್ದ. ಸರಿ, ನಾನು ಮತ್ತದೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೊರಡಬೇಕಾದ್ರೆ ನನ್ನ ಫೋಟೋ ತೆಗೆಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಯುವಕರು ಮೈ ಮೇಲೆ ಬಿದ್ದೇನು ಬರ್ತಿದ್ರು. ಪಾಪ ಆ ಫೋಟೋಗ್ರಾಫರ್ನ ಕ್ಯಾಮ್ರಾ ಕೆಳಗಡೆ ಬಿತ್ತು, ಒಡೆದೋಯ್ತು. ನಮ್ಮ ಸತೀಶನ ಕೇಳಿ ನಾನೇನು ಮಾಡಿದೆ ಅಂತ. ಆ ಹುಡುಗನ ಕಣ್ಣಲ್ಲಿ ನೀರು ಹನಿಲಿಲ್ಲ ಅಷ್ಟೇ. ಅವನು ಬದುಕ್ತಾ ಇರೋದು ಆ ಕ್ಯಾಮ್ರಾ ಹಿಡ್ಕೊಂಡು. ಯಾವೂರಪ್ಪ ನಿಂದು ಅಂತ ಕೇಳಿದೆ. ಮೈಸೂರಿಂದ ಬಂದಿದ್ದೀನಣ್ಣ ಇವತ್ತು ಈ ಮದುವೆ ಫೋಟೋ ತೆಗಿಯೋದಕ್ಕೆ ಅಂತ. ಕ್ಯಾಮ್ರಾ ಛಿದ್ರ ಆಗಿದೆ. ಏನು ಮತ್ತು ಬದುಕಕ್ಕೆ ಏನು ಮಾಡ್ತೀವೋ, ಏನಾಗೋಯ್ತೋ, ಏನು ಖರ್ಚಾಗುತ್ತೆ? ಇಲ್ಲ, 75,000 ರೂಪಾಯಿ ಮಿನಿಮಮ್ ಬೇಕು, ನನ್ನ ಬದುಕಿಂಗ್ ಆಗ್ಬಿಟ್ಟಿದೆ, ಕ್ಯಾಮ್ರಾ ಹೊಡೆದೋಯ್ತಲ್ಲ ಅಂತ ಅವ್ನು ಮಾತಾಡೋಕ್ಕಾಗದೆ ಶಾಕ್ ಆದನು. ಶನಿವಾರ ಬೆಳಗ್ಗೆ ಬಾ ಮನೆಗೆ ಅಂತ. ಯಾರಾದರೂ ರಾಜಕಾರಣಿಗಳು ಅಂಥ ಒಂದು ಪರಿಸ್ಥಿತಿನಲ್ಲಿ ನೋಡ್ತಾರೆ ಅವ್ರನ್ನ. ನೀವು ಬೆಳೆಸಿರ ಈ ಕುಟುಂಬದ ಮಕ್ಕಳು ನಿಮ್ಮ ಮಕ್ಕಳಿದ್ದಾಗೆ ನಾವು, ಇಲ್ಲ ನಿಮ್ಮ ಕುಟುಂಬದ ಅಣ್ಣ ತಮ್ಮಂದಿರಿದ್ದಾಗೆ. ನಮ್ಮ ಒಂದು ಶಕ್ತಿಯನ್ನು ನಮಗೇನು ಕೊಟ್ಟಿದ್ದೀರಿ, ಆ ಬಡವರಿಗೋಸ್ಕರವಾಗಿ ಅಂಥ ಒಂದು ಜನಗಳ ಬದುಕನ್ನು ಸರಿಪಡಿಸ್ಲಿಕ್ಕೆ ನಿಮಗೆ ಗೌರವ ತಂದುಕೊಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಅದು ಇವತ್ತು ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ದೇವ್ರಿಗೆ ಕೈ ಮುಗಿದು ಇಲ್ಲಿ ಬಂದು ನಿಮ್ಮ ಮುಂದೆ ಏನು ನಿಂತಿದ್ದೇನೆ, ಅಲ್ಲಿ ಕಲ್ಲಿನ ದೇವರಿದ್ದಾನೆ. ಇಲ್ಲಿ ನನ್ನ ಮುಂದೆ ಇರತಕ್ಕಂಥವ್ರು ನಿಜವಾದ ದೇವರು ನೀವು. ಇದು ನನ್ನ ಜೀವನದಲ್ಲಿ ಅಳವಡಿಸಿಟ್ಕೊಂಡಿರ್ತಕ್ಕಂಥದ್ದು. ರೇವಣ್ಣ ಅವ್ರ ವಿಷಯದಲ್ಲಿ ನಾನು ಹೇಳೋದಾದರೆ, ಕೆಲಸ ಮಾಡ್ತಾನೆ, ದೇವಸ್ಥಾನ ಅದು ಎಷ್ಟು ಕಟ್ಟವನೋ. ಇಡೀ ಹೊಳೆಸಿಪುರ ಹಾಸನ ಜಿಲ್ಲೆ ಒಳಗೆ ಎಲ್ಲಿ ನೋಡಿದ್ರು ಬರೀ ದೇವಸ್ಥಾನವೇ ಕಟ್ಟಿದ್ದಾನೆ. ದೇವರ ಮೇಲೆ ನಂಬಿಕೆ. ಬೆಳಗ್ಗೆ ಇದ್ದರೆ ಆ ಕಾಲಿಗೆ ಚಪ್ಪಲಿನೂ ಹಾಕಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವ್ರ ಪ್ರಸಾದ ತಗೊಳ್ಳೋವರಿಗೆ ಕಾಲಿಗೆ ಚಪ್ಪಲಿನೂ ಹಾಕಲಿ, ವಿಧಾನಸೌಧಕ್ಕೂ ಕಾಲಿಗೆ ಚಪ್ಪಲಿ ಹಾಕದೆ ಬರ್ತಾನೆ. ನೋಡಿದ್ದೀನಿ ಅವನ ಕಥೆನ. ಅಷ್ಟು ದೇವ್ರ ಮೇಲೆ ಭಕ್ತಿ ಇಟ್ಟಿದ್ದಾನೆ. ಒಂದೇ ಒಂದು ದೇವರ ಮನೆಗೆ ಕೊಟ್ಟಿದ್ದು ನಡವಳಿಕೆಯಲ್ಲಿ ಸ್ವಲ್ಪ ಕೋಪ ಕೊಟ್ಬಿಟ್ಟ. ನಂತರ ಸ್ವಲ್ಪ ಶಾಂತ ರೀತಿಯಿಂದ ನಿಮ್ಮ ಜೊತೇಲಿ ಇದ್ಬಿಟ್ಟಿದ್ರೆ ಅವನ್ನ ಮೇಲೆ ತಗೊಂಡೋಗಿ ಕೂರಿಸ್ಕೊಳ್ಳಿವ್ರಿ. ಇನ್ನೂ ಅದೊಂದು ಸ್ವಲ್ಪ ಬದಲಾವಣೆ ಮಾಡ್ಕೊಂತೀನಿ, ಮಾಡ್ಕೊಳ್ಳಲ್ಲ. ಹುಟ್ಟು ಕೂಡ ನಾವು ಏನು ಮಾಡೋದು, ಎಲ್ಲರಿಗೂ ಸ್ವಲ್ಪ ರೇಗಾದು ಸ್ವಲ್ಪ ಕೆಲವರಿಗೆ ಬೇಜಾರಾಗ್ಬೋದು. ಆದರೆ ಅವನ ಹೃದಯದಲ್ಲಿ ಶುದ್ಧವಾಗಿರ್ತಾನೆ, ನನ್ನ ಅಭಿಪ್ರಾಯದಲ್ಲಿ. ಅದರಿಂದ ದಯವಿಟ್ಟು ಬೆಳೆಸಿದಿರಿ. ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ಈ ರಾಜ್ಯಕ್ಕೆ ಹಲವಾರು ರೀತಿಯಲ್ಲಿ ದೇವೇಗೌಡರ ಕನಸೇನಿತ್ತು ತರ್ತಕ್ಕಂಥದ್ದು ಭಾಳ ದೂರ ಇಲ್ಲ. ನಿಮ್ಗೆ ಈ ಜಿಲ್ಲೆಯ ಗೌರವವನ್ನು ಉಳಿಸ್ಕೊಡ್ತೀವಿ. ನಮ್ಮ ಮೇಲೆ ವಿಶ್ವಾಸ ಇಡಿ. ಆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ. ಕೊನೆಗೊಂದು ಹೇಳೋದು, ನಾನು ಏನು ಹೇಳೋದ್ನಲ್ಲ, ದಯವಿಟ್ಟು ನನ್ನ ತಾಯಂದರು, ನನ್ನ ಹಿರಿಯರು, ನಮ್ಮ ಯುವಕರಿಗೆ ಕುಟುಂಬದಲ್ಲಿ ನೆಮ್ಮದಿಯಿಂದ ಬದುಕಿ. ಯಾವುದೇ ಕಾರಣಕ್ಕೂ ಒಂದು ಕ್ಷಣ ನೀವು ಮೈ ಮರೆತು ಕೆಟ್ಟ ಭಾವನೆಯನ್ನು ಮೂಡಿಸ್ಕೊಂಡು ಕುಟುಂಬಗಳು ನಾಶ ಆಗಬಾರ್ದು. ಒಳ್ಳೆಯ ಬದುಕನ್ನು ಕಾಣಿ. ಒಂದು ಕಾಲದಲ್ಲಿ ನಾವೆಲ್ಲ ಮನೇಲಿ 20 ಜನ 25 ಜನ ಇದ್ದರೆ ಆಗೇನು ಟೇಬಲ್ಲು ಇಲ್ಲ, ಚೇರು ಇಲ್ಲ. ಊಟಕ್ಕೆ ಕೂತ್ರೆ ಎಲ್ಲ ಕೂತ್ಗಳಿವು. ನಾಯಿ ಮುಂದ್ಗಡೆ ಒಂದು ಕೂತಿರೋದು, ಒಂದು ರಾಗಿ ಗುಕ್ನ ಅದಕ್ಕೆ ಹೆಸರು ತಿನ್ನೋದು. ಆ ರೀತಿಯ ಬದುಕನ್ನು ಕಂಡ್ಕೊಂಬಂದವ್ರು ನಾವು. ಇವತ್ತು ಆ ಒಂದು ಬದುಕು ನಿಮ್ಮ ಪ್ರತಿ ಕುಟುಂಬದಲ್ಲಿ ಶಾಂತಿ ಇರಬೇಕು. ಮುಂಚೆ ಯಾವುದೇ ಕಾರಣಕ್ಕೂ ದಾರಿ ತಪ್ಪತಕ್ಕಂಥದ್ದಕ್ಕೆ ಹೋಗೋದು ಬೇಡ. ಆ ಒಂದು ಮನವಿಯನ್ನು ನಿಮ್ಮೆಲ್ಲರಿಗೆ ಮಾಡ್ತೀನಿ. ನಿಮ್ಮೆಲ್ಲರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಬರಲೇಬೇಕು ಅಂತ ಊರಿನ ಎಲ್ಲ ಮುಖಂಡರು, ಹಿರಿಯರು ನನ್ನೇನು ಬರ್ಮಾಡ್ಕೊಂಡಿದ್ದೀರಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆ ಬಾಗ್ತೀನಿ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ.
ಎಲ್ರಿಗೂ ಮತ್ತೆ ನಮಸ್ಕಾರ. ಒಳ್ಳೆಯದಾಗಲಿ ಎಲ್ಲರಿಗೂ.